ಒರಿಜಿನಲ್ ಸಿಂಧೂರ. ಇದಕ್ಕೆ ನಮ್ಮ ಮಲೆನಾಡಲ್ಲಿ ಕುಂಕುಮದ ಗಿಡ ಅಂತ ಕರೀತಾರೆ. ಇದ್ರ ಒರಿಜಿನಲ್ ಹೆಸರು ಸಿಂಧೂರ. ಸಿಂಧೂರ ಅಂದರೆ ನಮ್ಮಲ್ಲಿ ಕುಂಕುಮ. ಇದರಲ್ಲಿ ಎಷ್ಟು ಒಳ್ಳೆ ಕುಂಕುಮ ಸೃಷ್ಟಿ ಆಗುತ್ತೆ ಅಂದರೆ, ಈ ಕಾಯನ್ನು ತೆಗೆದುಬಿಟ್ಟು ಇದ್ರದಲ್ಲಿ ಒರಿಜಿನಲ್ಲು, ಇದಕ್ಕೆ ಯಾರು ಬಣ್ಣ ಹಾಕ್ತಾರಿಲ್ಲ, ಏನೂ ಇಲ್ಲ. ಇದನ್ನು ಒಡೆದ್ರೆ ಇದ್ರೊಳಗೆ ಕಾಳಾಗಿ ಸಿಗುತ್ತೆ. ಇಲ್ಲಿ ನೋಡಿ, ಈ ಥರ ಒಂದೇ ಒಂದು ನಾನು ಹಣೆಗಿಡ್ತೀನಿ. ಇಲ್ಲಿ ನೋಡಿ ಹೆಂಗಿದೆ ಅಂತ. ಅದರ ಒರಿಜಿನಲ್ಲು. ಇದು ಯಾರು ಮನುಷ್ಯ ಮಾಡಿದ್ದಲ್ಲ, ದೇವರು ನಮಗಾಗಿ ಸೃಷ್ಟಿ ಮಾಡಿ ಈ ಕುಂಕುಮ ತಟ್ಟೆ ಒಳಗಿಟ್ಟು ಸಿಂಧೂರ ದೇವರು ನಮಗೆ ಕೊಟ್ಟಿದ್ದಾನೆ. ಇದು ಒಂದು ಕಾಳನ್ನು ತೆಗೆದು ನೀವು ಕುಂಕುಮ ಇಲ್ಲಿ ನೋಡಿ ಸಿಂಧೂರ. ಹಣೆಗೆ ಕುಂಕುಮ ಇಲ್ಲ ಅಂತ ಕೊಳ್ಳೋದು ಬೇಡ, ಅಷ್ಟು ಪ್ಯೂರು ಈ ಸಿಂಧೂರ. ಇದು ಕೆಮಿಕಲ್ಲು ಯಾವುದೇ ಮಿಕ್ಸ್ ಇಲ್ಲದೆ ಇದು ಸಿಂಧೂರ. ಇದು ತೊಟ್ಲ ಆಕಾರದಲ್ಲಿ ನೋಡಿ ಹೇಗಿದೆ. ಇದು ಗಿಡ ಏನಿಲ್ಲ, ಎಲ್ಲಿ ಬೇಕಾದರೂ ನಡ್ಬೋದು. ಅದು ಬದುಕೋವರೆಗೂ ಒಂದು 2-3 ವರ್ಷ ನೀರು ಹಾಕಿ, ಅದು ಯಾವುದೇ ಗೊಬ್ಬರ ಗೂಡು ಏನೂ ಬೇಡ, ತನ್ನಷ್ಟು ತಾನು ಬೆಳೀತಾ ಇರ್ತದೆ, ಹೂ ಬಿಡ್ತಾ ಇರ್ತದೆ, ಕುಂಕುಮ ಕೊಡ್ತಾ ಇರ್ತದೆ. ಈ ಗಿಡನ ನಾವು ನರ್ಸರಿ ಒಳಗೆಲ್ಲ ಸಿಗುತ್ತೆ, ಸಿಂಧೂರದ ಗಿಡ ಅಂದರೂ ಕೊಡ್ತಾರೆ. ಇದು ನೋಡಿ, ಒಣಗಿದಕ್ಕೂ ಇದಕ್ಕೂ ವ್ಯತ್ಯಾಸ ಇಷ್ಟೇ. ಒಣಗಿದ ಮೇಲೆ ಈ ಥರ ಕಾಳು ಇರುತ್ತೆ. ಇದನ್ನು ತೆಗೆದು ನಾವು ಇಟ್ಕೋಬೋದು. ನೀರಲ್ಲಿ ಸ್ವಲ್ಪ ನೆನೆಸಿಟ್ರೆ ಇದು ಕುಂಕುಮ ಆಗುತ್ತೆ. ಹೆಚ್ಚಾಗಿ ಹಸಿದು ಉಪಯೋಗಿಸೋದು ಒಳ್ಳೆಯದು. ಇದು ನೀರಲ್ಲಿ ನೆನೆಸ್ಬೇಕು ಮಾಡಬೇಕು ಅಂತ ಏನೂ ಅವಶ್ಯಕತೆ ಇರಲ್ಲ. ಇದು ಒಣಗಿದ ಮೇಲೆ ಬಿದ್ದು ಹೋಗುತ್ತೆ, ಮತ್ತು ಹೂ ಬಿಡ್ತಾ ಇರುತ್ತೆ, ಎನಿ ಟೈಮ್ ಬರ್ತಾ ಇರುತ್ತೆ.